ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಹುಡುಗ ನೋಡೋ ಶಾಸ್ತ್ರ. ಅಂದರೆ ನಮ್ಮ ದೊಡ್ಡಪ್ಪನ ಮಗೋಗಿ ನೋಡ್ಲಿಕ್ಕೆ ಬರ್ತಿದ್ರು. ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಕ್ಕನ ಮಗಳು ಫುಲ್ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಕಾಮಿಡಿ ಮಾಡ್ತಿದ್ರು. ನೆಕ್ಸ್ಟ್ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ರೀಚ್ ಆದ್ವಿ. ಅಲ್ಲಿ ಎಲ್ಲ ಹುಡುಗರೆಲ್ಲ ಆಟಾಡ್ತಿದ್ರು. ನಮ್ಮ ತಮ್ಮ ಅವ್ರ ಜೊತೆ ಸೇರಿ ಆಟಾಡ್ತಿದ್ದ. ನೆಕ್ಸ್ಟ್ ಅದು ಬಂದುಬಿಟ್ಟು ನಮ್ಮ ಮನೆಯೊಳಗೆ ಕೆಲಸ ಮಾಡೋರೆಲ್ಲರೂ ಊಟ ಮಾಡ್ತಿದ್ರು. ನಾವು ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ರಂಗೋಲಿ ಹಾಕ್ಲಿಕ್ಕತ್ತಾರ. ನೋಡ್ರಿ ಯಾವ ಥರ ಅಂತಂದ್ರೆ, ನಮ್ಮ ಮನೆಯೊಳಗೆ ಏನೇ ಫಂಕ್ಷನ್ ಆಗಲಿ ಪ್ರತಿಯೊಂದು ಫಂಕ್ಷನಿಗೂ ಆಲ್ಮೋಸ್ಟ್ ರಂಗೋಲಿ ಬಿಡಿಸೋದು ನಮ್ಮ ಅಕ್ಕನೇ. ಅದಕ್ಕೆ ನಮ್ಮ ಸಪೋರ್ಟಿವ್ ಆಗಿ ನಮ್ಮ ತಂಗಿ ಸಪೋರ್ಟ್ ಮಾಡ್ತಿರ್ತಾರೆ. ರಂಗೋಲಿ ಪಾಕೆಟ್ ಕೊಡೋದು, ರಂಗೋಲಿ ಬಿಡಿಸೋದು, ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ. ಆ ರಂಗೋಲಿನ ಇವರೆಲ್ಲ ನೋಡ್ಕೊಂಡು ನಿಂತ್ಬಿಟ್ಟಿದ್ರು. ಇಲ್ಲಿ ಶಿವನ ದೇವಸ್ಥಾನ ಕಟ್ಸ್ಯಾರ ನಮ್ಮ ದೊಡ್ಡಪ್ಪನ ಮನೆ ಹೊರಗೆ. ನಮ್ಮ ದೊಡ್ಡಪ್ಪನ ಹಾಸ್ಪಿಟಲ್ ಇತ್ತು. ಇವರೆಲ್ಲ ನೋಡ್ಕೊಂಡು ನಿಂತಿದ್ರು ರಂಗೋಲಿ ಬಿಡಿಸೋದು. ಆವಾಗ ಮಾವಿನ ಹಣ್ಣು ತಿಂದ್ವಿ. ಇವಾಗ ಶೀಕರ್ಣಿ ಮಾಡೋ ಟೈಮ್ ಬಂತು. ಎಲ್ಲರೂ ಸೇರಿ ಶೀಕರ್ಣಿ ಮಾಡಲಿ ಹತ್ತಾರ. ಅಂದರೆ ಇವಾಗ ಅವರು ಬೀಗರು ಬರ್ತಾರಲ್ಲ, ಅವರಿಗೆಲ್ಲ ಊಟದಕ್ಕೋಸ್ಕರ ಶೀಕರ್ಣಿ ಮಾಡತ್ತಾರ. ಮನೇಲಿ ಎಲ್ಲರೂ ಹೂ ಮುಟ್ಕೊಳ್ಳಿಕ್ಕತ್ತಿದ್ರು. ತಲೆಯೊಳಗೆ ಹೂ ಮುಟ್ಕೊಂಡು ಸ್ವಲ್ಪ ಕಾಮಿಡಿ ಮಾಡತ್ತಿದ್ರು ನಮ್ಮ ಅಣ್ಣಾಗ. ನೋಡ್ರಿ ಇಲ್ಲಿ ಎಲ್ಲ ಸ್ವಲ್ಪ ಮಾತುಕತೆ ಎಲ್ಲ ಕಾಮಿಡಿ ಎಲ್ಲ ಆಯಿತು. ಬೀಗರು ಬರೋಕ್ಕಿಂತ ಮುಂಚೆ ನಮ್ಮ ದೊಡ್ಡಮ್ಮನ ಮನೆ ಯಾವ ಥರ ಇದೆ, ಕೆಳಗಿನ ಫ್ಲೋರ್ ತೋರಿಸಿಲ್ಲ, ಮೇಲಿನ ಫ್ಲೋರ್ ತೋರಿಸ್ತಿದ್ದೀನಿ ನೋಡಿ. ಅಮ್ಮು ಯಾರು? ಅಮ್ಮು ಯಾರು? ಅಮ್ಮು ಯಾರು? ಅಮ್ಮು ಯಾರಮ್ಮು? ನೀನು ಲೋಕದಲ್ಲಿ ಅಂದ ನೀನೆ, ಅಂದಕ್ಕೆಂದು ಹೃದಯ ನೀನೆ, ಎಲ್ಲ ನೀನೆಯ ಜೀವ. ಬೀಗರು ಒಬ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಫಸ್ಟ್ ಹೆಣ್ಮಕ್ಳು ಸರ್ದಿ, ಹೆಣ್ಮಕ್ಳೆಲ್ಲ ಬಂದಮೇಲೆ ನೆಕ್ಸ್ಟ್ ಗಂಡು ಮಕ್ಳು ಬರೋ ಸರ್ದಿ. ಅಂದರೆ ಹೆಣ್ಮಕ್ಳೆಲ್ಲ ಬಂದು ಎಲ್ಲ ಕುಂತು ಮಾತಾಡಿ ಅದಾದಮೇಲೆ ಅವರಿಗೆಲ್ಲ ಅರಿಶಿನ ಕುಂಕುಮ ಅದೆಲ್ಲ ಕೊಡಬೇಕಾಗ್ತೈತಲ್ಲ. ನಮ್ಮ ಸೈಡ್ ಸ್ವಲ್ಪ ಸಂಪ್ರದಾಯ ಜಾಸ್ತಿ ಮತ್ತು ಶಾಸ್ತ್ರಗಳು ಜಾಸ್ತಿ ಇರ್ತಾವಲ್ಲ. ಸೊ ಹಾಗಾಗಿ ಹೆಣ್ಮಕ್ಳೆಲ್ಲ ಭಾಳ ಜನ ಬಂದಿದ್ರು ಅವ್ರ ಕಡೆಯಿಂದ. ಒಂದು ಎಲ್ಲ ಗಂಡು ಮಕ್ಕಳದೆಲ್ಲ ಸೇರಿ ಒಂದು 50-60 ಜನ ಆದರೂ ಬಂದಿದ್ರು ಅನ್ಸುತ್ತೆ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಅವರಿಗೆಲ್ಲ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆಲ್ಲ ರಂಗೋಲಿ ಎಲ್ಲ ನೋಡಿದ್ರಲ್ಲ, ಹಾಗೆಲ್ಲ ವೆಲ್ಕಮ್ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ ಹೆಣ್ಮಕ್ಳು ಎಷ್ಟು ಜನ ಅದಾರ ಅಂತ ಇಲ್ಲಿ ತೋರಿಸ್ತೀವಿ ನೋಡ್ರಿ. ಇದೆಲ್ಲ ಹೆಣ್ಮಕ್ಳು. ನಮ್ಮ ತಂಗಿಯವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಮತ್ತು ಗುಲಾಬಿ ಹೂವು ಅಂದರೆ ತಲೆ ಒಳಗೆ ಮುಟ್ಕೊಳ್ಳಿಕ್ಕೆ ಅಂತಂದು ಗುಲಾಬಿ ಹೂವು ಕೊಡಲಿ ಹತ್ತಿದ್ಲು. ನೆಕ್ಸ್ಟ್ ಇವಾಗೆಲ್ಲ ಗಂಡು ಮಕ್ಳು ಬರೋ ಸರ್ದಿ. ಗಂಡು ಮಕ್ಕಳೆಲ್ಲ ಬಂದು ಎಲ್ಲರೂ ಎಲ್ಲೆಲ್ಲಿ ಪ್ಲೇಸ್ ಐತೆ ಅಲ್ಲೆಲ್ಲ ಕುಂತ್ಕೊಂಡು ಎಲ್ಲರೂ ಅಂದರೆ ನಮ್ಮ ಅಣ್ಣನ ನಡ್ಬರ್ ಕೂಡಿಸ್ಕೊಂಡು ಅವ್ರು ಏನೇನು ಮಾತಾಡ್ತಾರ ಅಂತ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಿಂಗೆ ಕೇಳಿಸ್ಕೊಂಡು ಬರ್ರಿ. ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ, ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿ. ಗೈಸ್ ಇಲ್ಲೆಲ್ಲ ಮಾತಾಡ್ಕೊಳ್ಳಿಕ್ಕತ್ತಿದ್ರು. ಅಂದರೆ ಅಡಿಕೆಯಲ್ಲಿ ಎಲ್ಲ ಸ್ವಲ್ಪ ಸಕ್ರೆ ಅಂದರೆ ಸ್ವೀಟ್ ಹಾಕಬೇಕಲ್ಲ ಅವ್ರ ಬಾಯಿ ಒಳಗೆ, ಹುಡುಗನ ಬಾಯಿ ಒಳಗೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ತೀವಿ. ಇಲ್ಲಿ ನಾನು ಸ್ವಲ್ಪ ಕಾಮಿಡಿ ಮಾಡ್ಕೊಳ್ತಿದ್ದೆ.
ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಸ್ ಬರ್ತಾ ಇರ್ತವೆ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.